ಸೊ ನಿಮ್ ಮನೆಯಲ್ಲಿ ಬುಲೆಟ್ ನೋಡಿದ್ವಿ, ಹೌದಾ? ಸೊ ಈ ವಿಂಟರ್ ಸೀಸನ್ ಅಲ್ಲಿ ಗಾಡಿ ಸ್ಟಾರ್ಟ್ ಆಗೋದು ತುಂಬಾ ಕಷ್ಟ, ಹೌದು. ಹೌದಾ? ಸೊ ಈ ವಿಂಟರ್ ಸೀಸನ್ ಅಲ್ಲಿ ನಮಗೆ ಗಾಡಿ ಸ್ಟಾರ್ಟ್ ಆಗೋದು ಎಷ್ಟು ಕಷ್ಟನೋ, ಅದೇ ತರ ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್, ಲಂಗ್ ಪ್ರಾಬ್ಲಮ್ಸ್ ವಿಂಟರ್ ಅಲ್ಲಿ ತುಂಬಾ ಕಾಮನ್ ಅಂತ ಕೇಳ್ತೀವಿ. ಅದೇ ಗಾಡಿ ಸಮ್ಮರ್ ಅಲ್ಲಿ ಇದ್ರೆ ಈಸಿ ಒನ್ ಕಿಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ವಿಂಟರ್ ಸೀಸನ್ ಗೆ ಈ ಲಂಗ್ಸ್ ಗೆ ಕನೆಕ್ಷನ್ ಯಾವ ತರ ಅಂತೀರಾ? ವಿಂಟರ್ ಸೀಸನ್ ಲಂಗ್ಸ್ ಮೇಲೆ ಡೆಫಿನೆಟ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಇದೆ. ಒಂದ್ ಎಕ್ಸಾಂಪಲ್ ಕೊಡ್ತೇನೆ. ಇವಾಗ ಒಂದ್ ಪೈಪ್ ಇರುತ್ತೆ, ಪೈಪ್ ಹೊಸದು ನ್ಯೂ ಇದ್ದು ಒಳ್ಳೆ ಕನ್ಸಿಸ್ಟೆನ್ಸಿ ಇದ್ರೆ ಚೆನ್ನಾಗಿ ವಾಟರ್ ಫ್ಲೋ ಆಗುತ್ತೆ. ಅದೇ ಹಳೆ ಪೈಪ್ ಅಲ್ಲಿ ಎಲ್ಲ ವಾಲ್ ಎಲ್ಲ ವೀಕ್ ಆಗ್ಬಿಟ್ರೆ ಅದು ಕೊಲಾಪ್ಸ್ ಆದಾಗ ವಾಟರ್ ಸರಿ ಬರಲ್ಲ. ಇದು ಕಾನ್ಸೆಪ್ಟ್. ಓಕೆ, ಸೇಮ್ ಥಿಂಗ್ ನಮ್ ಏರ್ವೇಸ್ ಅಲ್ಲಿ ಯಾವಾಗಾದ್ರೆ ಏರ್ವೇಸ್ ಆರ್ ಹೆಲ್ತಿ ಪ್ರಾಪರ್ ಇದ್ರೆ ಬ್ರೀತಿಂಗ್ ಚೆನ್ನಾಗಿರುತ್ತೆ, ಉಸಿರು ಚೆನ್ನಾಗಿ ಆಡುತ್ತೆ, ನೋ ಸಿಂಪ್ಟಮ್ಸ್. ಈ ಕೋಲ್ಡ್ ವೆದರ್ ಏನಿದೆನೋ ಇದೊಂದು ಟ್ರಿಗರ್. ಸೊ ಇಟ್ ವಿಲ್ ಕಾಸ್ ದಿ ಏರ್ ಪೈಪ್ಸ್ ಟು ಕೊಲಾಪ್ಸ್, ಓಕೆ, ಬ್ರಾಂಕೋಸ್ಪಾಸಮ್ ಅಂತೀವಿ. ಸೊ ಇದಾದಾಗ ಪೇಷಂಟ್ಗೆ ಕೆಮ್ಮು, ಬ್ರಾಂಕೋಸ್ಪಾಸಮ್ ಇಂಡ್ಯೂಸ್ಡ್ ಸಿಂಪ್ಟಮ್ಸ್ ಬರ್ತವೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಮ್ಯೂಕಸ್. ಇಫ್ ಪೈಪ್ ಅಲ್ಲೆಲ್ಲ ಸಮ್ ಡರ್ಟ್ ಅವು ಇವು ಅಕ್ಯುಮುಲೇಟ್ ಆದ್ರೆ ಹೌ ವಾಟರ್ ಫ್ಲೋ ವಿಲ್ ಬಿ ಅಫೆಕ್ಟೆಡ್, ಅದೇ ಕಾನ್ಸೆಪ್ಟ್ ಇಲ್ಲಿ ಕೂಡ. ಈ ಮ್ಯೂಕಸ್ ಅನ್ನೋದು ವಿಂಟರ್ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಪೇಷಂಟ್ ಮಲ್ಕೊಂಡ ತಕ್ಷಣ ಕೆಮ್ಮು ಬರೋದು, ದೀಸ್ ಸಿಂಪ್ಟಮ್ಸ್ ಅನ್ನ ಪೇಷಂಟ್ ವಿಲ್ ಬಿ ಹ್ಯಾವಿಂಗ್.